ಹಾಗೆ ಗಟ್ಟಿ ಧೈರ್ಯದಿಂದ ಮುನ್ನಡೆಯುತ್ತೆ ನಮ್ಮ ತಂಡ. ಅದೇಗೋ ಪ್ರಯಾಸ ಪಟ್ಟು ನಮ್ಮ ತಂಡಕ್ಕೆ ಕೊನೆಗೂ ಅಲ್ಲಿಯ ಶಕ್ತಿ ಸಿಗುತ್ತೆ. ಜೊತೆಗೆ ಆ ಕಾಡಿನ ನಿಗೂಢಗಳು ಬಯಲಾಗ್ತವೆ. ನಮ್ಮ ತಂಡ ಇಲ್ಲಿಯ ಶಕ್ತಿಯನ್ನ ಹುಡುಕುತ್ತಾ ಮುನ್ನಡೆದಿತ್ತು. ಪ್ರತಿಯೊಬ್ಬರಲ್ಲೂ ಸುಸ್ತು, ಜೊತೆಗೆ ಶಕ್ತಿಯನ್ನ ನೋಡಲೇಬೇಕೆಂಬ ಹಂಬಲ. ಅದಕ್ಕಾಗಿ ಭಾರವಾದ ಹೆಜ್ಜೆಗಳಲ್ಲೂ ರಭಸತೆ ಎದ್ದು ಕಾಣ್ತಾ ಇತ್ತು. ಅಷ್ಟರಲ್ಲಿ ಕಳೆದು ಹೋಗಿದ್ದ ನಮ್ಮ ತಂಡದ ವ್ಯಕ್ತಿಯ ಧ್ವನಿ ದೂರದಿಂದ ಕೇಳಿಬರುತ್ತದೆ. ನಮ್ಮ ಕ್ಯಾಮರಾ ಅತ್ತ ಕಡೆಗೆ ಹರಿಯುತ್ತೆ. ಅಲ್ಲಿ ಒಂದು ವಿಚಿತ್ರವಾದ ರೂಪ ಅವನಿಗೆ ಎದುರಾಗಿದೆ. ಅದನ್ನ ನೋಡಿದ ನಮ್ಮ ತಂಡದ ವ್ಯಕ್ತಿ ಹೆದರಿ ಓಡಿ ಕಣಿವೆಯ ಮೇಲಿಂದ ಜಾರಿ ಪಾತಾಳ ಸೇರಿದ್ದ. ನಾವು ಅತ್ತ ಕಡೆ ನೋಡಲು ಹೋಗುವಷ್ಟರಲ್ಲಿ ಅಲ್ಲಿ ನಿಶ್ಶಬ್ದವಾಗಿದೆ. ನಮಗೆ ಅಲ್ಲಿ ದಾರಿ ತೋಚದೆ ಮತ್ತೆ ನಾವು ಕಣಿವೆಯ ಪೊದೆಗಳನ್ನ ಸುತ್ತಾ ಮುಂದೆ ಬರ್ತೀವಿ. ಆದರೆ ಅಲ್ಲಿ ಅವನಿಗೆ ಏನಾಯಿತು ಎಂಬ ಭಯ ನಮ್ಮನ್ನ ಕಾಡುತ್ತಿತ್ತು. ಆದರೂ ಬೆಳಕಿನವರೆಗೆ ಏನೂ ಮಾಡುವ ಹಾಗಿರಲಿಲ್ಲ. ಅಲ್ಲಿಯ ಶಕ್ತಿಯನ್ನ ಹುಡುಕದೆ ಹೋಗುವ ಹಾಗಿರಲಿಲ್ಲ. ಮತ್ತೆ ಸ್ವಲ್ಪ ದೂರ ಮುಂದೆ ಬರ್ತೀವಿ. ಆಗ ಒಂದು ವಿಚಿತ್ರವಾದ ಧ್ವನಿ ಕೇಳಿಬರುತ್ತದೆ. ಜೊತೆಗೆ ಪೊದೆಗಳಲ್ಲಿ ತಪ್ಪಳ. ನಾವು ನಿಂತಲ್ಲೇ ನಿಲ್ಲುತ್ತೇವೆ. ನಮ್ಮ ಟಾರ್ಚ್ ಪಕ್ಕದ ಪೊದೆಯ ಕಡೆಗೆ ಹರಿಯುತ್ತೆ. ಅಲ್ಲಿ ಬರೀ ಮೈಯಲ್ಲಿದ್ದ ವ್ಯಕ್ತಿಯೊಬ್ಬ ಆ ಬನದುರುಗಿ ಗಿಡಗಳ ರೆಂಬೆಗಳನ್ನ ಮುರಿಯುತ್ತಿದ್ದ. ಅವುಗಳನ್ನ ಕೂಡಿ ಹಾಕಿಸ್ತಾ ಇದ್ದ. ವಿಚಿತ್ರ ಧ್ವನಿಯಲ್ಲಿ ಕೂಗು ಹಾಕ್ತಾ ಇದ್ದ. ನಮಗೆ ಅರ್ಥವಾಗಿತ್ತು. ನಾವು ಅವನ ಹತ್ರ ಹೋಗಲಿಲ್ಲ. ಸ್ವಲ್ಪ ದೂರದಲ್ಲಿಯೇ ನಿಂತು ಅವನ ಚಟುವಟಿಕೆಗಳನ್ನು ಗಮನಿಸಿ ಅಲ್ಲಿಂದ ಮುಂದೆ ಹೊರಟೆವು. ಹಾಗೆ ಸ್ವಲ್ಪ ಮುಂದೆ ಬಂದು ಇಲ್ಲಿ ಸಿಗುತ್ತೆ ನಮಗೆ ಒಂದು ತಪ್ಪು ಚಿಹ್ನೆಗಳ ಒರಟಾದ ದಾರಿ. ಹಾಗೆ ಆ ದಾರಿಯನ್ನ ತುಳಿಯುತ್ತಾ ಸ್ವಲ್ಪ ಮುಂದೆ ಬರ್ತೀವಿ. ಅಲ್ಲಿ ಕಾಲುಗಳು ನಿಂತಲ್ಲೇ ನಿಲ್ಲುತ್ತವೆ. ಎದುರುಗಡೆ ಬನಜುರಕಿ ಬೆಟ್ಟದ ಶಕ್ತಿಯ ಬರಡು ಮರ ನಮ್ಮ ಕಣ್ಣು ಮುಂದೆ ರಾರಾಗಿತ್ತಾ ಇತ್ತು. ನಮ್ಮ ಸಂತಸಕ್ಕೆ ಪಾರವೇ ಇರಲಿಲ್ಲ. ಕೊನೆಗೂ ಆ ಮರದ ಸ್ಥಳವನ್ನ ತಲುಪಿದ ನಿಟ್ಟುಸಿರು ಎಲ್ಲರಲ್ಲೂ ಇತ್ತು. ಜೊತೆಗೆ ಏನೋ ಒಂಥರ ಭಯ. ಹಾಗೆ ನಿಧಾನಕ್ಕೆ ಮರದ ಹತ್ತಿರ ಬರ್ತೀವಿ. ಆಗ ಮರದ ಕೆಳಗೆ ಗೋಚರಿಸಿದ್ದು ಆ ಮರದ ಶಕ್ತಿ ದೇವತೆ ಕರಿಯಮ್ಮದೇ. ಎಲ್ಲರೂ ಶಕ್ತಿ ದೇವತೆಗೆ ನಮಸ್ಕರಿಸುತ್ತೇವೆ. ಎಲ್ಲರಲ್ಲೂ ಒಂದು ರಹಸ್ಯವನ್ನ ಭೇದಿಸಿದ ಅನುಭವ ಆಗುತ್ತೆ. ಮೈಯೆಲ್ಲ ಸುಸ್ತಾಗಿದ್ದರಿಂದ ಎಲ್ಲರ ಕಣ್ಣು ಎಳೆಯುತ್ತವೆ. ಗೊತ್ತಿಲ್ಲದಂತೆಯೇ ನಾವು ನಿದ್ರೆಗೆ ಜಾರುತ್ತೇವೆ.
ಇಡೀ ರಾತ್ರಿ ಕಳೆದ ನಮ್ಮ ತಂಡ ಮುಂದೇನು ಮಾಡುತ್ತೆ? ಕಳೆದು ಹೋದ ವ್ಯಕ್ತಿ ಮತ್ತೆ ಮರಳಿ ನಮ್ಮ ತಂಡಕ್ಕೆ ಸಿಗ್ತಾನ? ಇಷ್ಟಕ್ಕೂ ಸ್ಥಳೀಯರಲ್ಲಿ ಆ ಸ್ಥಳದ ಬಗ್ಗೆ ಇರುವ ಭಯವಾದ್ರೂ ಏನು? ಅವರು ಹೇಳುವ ಕಥೆಯಾದ್ರೂ ಏನು? ನೋಡೋಣ ಒಂದು ಬ್ರೇಕ್ನ ನಂತರ.